ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 3. ಬಸ್ ಸ್ಟಾಪ್ಗೆ ತಡವಾಗಿ ಬಂದ ಗೆಳತಿಯೆಡೆಗೆ ಉರಿಗಣ್ಣಿನಿಂದ ನೋಡಿದಳು ಸಹನಾ. ಅವಳ ನೋಟದಲ್ಲಿದ್ದ ಕೋಪದ ಛಾಯೆಯನ್ನು ಅರಿತ ಖ್ಯಾತಿ, ಸಾರಿ ಸಹನಾ, ಲೇಟಾಗೋಯ್ತು ಎಂದು ಮುದ್ದಾಗಿ ಕ್ಷಮೆ ಕೇಳಿದಾಗ ಅವಳ ಮುಂದೆ ಕೈ ಕಟ್ಟಿ ನಿಂತ ಸಹನಾ, ಇಂಟರ್ವ್ಯೂ ಇರೋದು 10 ಗಂಟೆಗೆ, ಇವಾಗ 9 ಗಂಟೆ ಆಯಿತು. ಇನ್ನು ಬಸ್ ಹಿಡಿದು ಅಲ್ಲಿ ತಲುಪುವಷ್ಟರಲ್ಲಿ ಲೇಟಾದರೆ ಈ ಕೆಲಸನೂ ಗೋವಿಂದ ಎಂದಳು ತನ್ನ 3 ಬೆರಳಲ್ಲಿ ನಾಮ ಹಾಕುವಂತೆ ತೋರಿಸುತ್ತಾ. ಖ್ಯಾತಿ ಹಾಗೂ ಸಹನಾ ಬಾಲ್ಯದ ಗೆಳತಿಯರು. ಸಹನಾಳ ತಂದೆ ಸತೀಶ್ ರವರು ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವಳ ತಾಯಿ ಸುಧಾರವರು ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸಹನಾ ಹಾಗೂ ಖ್ಯಾತಿ ಪದವಿಯ ತನಕ ಒಂದೇ ಕಾಲೇಜಿನಲ್ಲಿ ಓದಿದವರು. ಇಬ್ಬರಿಗೂ ಬೇರೆ ಬೇರೆ ಕಂಪನಿಯಲ್ಲಿ ಉದ್ಯೋಗ ಲಭಿಸಿತ್ತು. ಈಗ ಖ್ಯಾತಿ ಸಹನಾ ಕೆಲಸ ಮಾಡುವ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಹೋಗಲನುವಾಗಿದ್ದಾಳೆ. ನಿಂಗೂ ಗೊತ್ತಲ್ಲ, ದಿನ ನಮ್ಮ ಮನೆಯಲ್ಲಿ ನಡೆಯುವ ರಾಮಾಯಣ ಎಂದಳು ತನ್ನ ಹಾಗೂ ತನ್ನ ತಂದೆಯ ನಡುವಿನ ವಾಗ್ವಾದವನ್ನು ನೆನೆದು. ಮತ್ತೆ ಅಂಕಲ್ ಜೊತೆ ಜಗಳನ? ಗೆಳತಿಯ ಮಾತಿನಿಂದ ಬೆಳಗ್ಗೆಯೇ ತನ್ನ ತಂದೆಯೊಂದಿಗೆ ಮಾತಿನ ಜಟಾಪಟಿ ನಡೆದಿರಬೇಕು ಎಂದುಕೊಂಡು ಕೇಳಿದಳು. ನಾನೇನು ಅವರ ಜೊತೆ ಜಗಳ ಮಾಡ್ಕೊಂಡಿಲ್ಲ. ಸುಮ್ಮನೆ ನನ್ನ ಕೆಣಕ್ತಾರೆ. ಯಾವಾಗಲೂ ನನ್ನ ಮತ್ತು ಸ್ತುತಿನ ಕಂಪೇರ್ ಮಾಡ್ತಾರೆ. ನಂಗದು ಒಂಚೂರು ಇಷ್ಟ ಇಲ್ಲ. ನೀನೇ ಹೇಳು, ನಿನ್ನನ್ನು ನಿನ್ನ ತಂಗಿ ಜೊತೆ ಕಂಪೇರ್ ಮಾಡಿದರೆ ನಿಂಗೂ ಕೋಪ ಬರ್ತಿರ್ಲಿಲ್ವಾ? ಪ್ರಶ್ನಿಸಿದವಳು ಗೆಳತಿ ಏನು ಹೇಳುವಳು ಎಂದು ಅವಳನ್ನೇ ನೋಡಿದಳು. ಬರ್ತಿತ್ತು, ಆದರೆ ನನಗೆ ತಮ್ಮ ತಂಗಿ ಯಾರೂ ಇಲ್ಲ. ಒಂಟಿ ಪಿಶಾಚಿ ಥರ ನಾನೊಬ್ಬಳೆ ಮಗಳು ನಮ್ಮ ಅಪ್ಪ ಅಮ್ಮಂಗೆ ಎಂದವಳ ದನಿಯಲ್ಲಿ ತನಗೆ ಒಡ ಹುಟ್ಟಿದವರು ಇಲ್ಲ ಅನ್ನುವ ನೋವಿತ್ತು. ಅದನ್ನರಿತ ಖ್ಯಾತಿ ಅವಳ ಭುಜದ ಮೇಲೆ ಕೈ ಇಟ್ಟವಳೆ. ಬೇಜಾರು ಮಾಡ್ಕೋಬೇಡ ಕಣೆ, ಸ್ತುತಿ ಮತ್ತು ಚೋಟು ನನ್ನ ತಂಗಿ ತಮ್ಮ ಮಾತ್ರ ಅಲ್ಲ, ನಿನಗೂ ಅವರು ತಂಗಿ ತಮ್ಮನೇ ಅಲ್ವಾ ಎಂದವಳು ಅವಳನ್ನು ಸಂತೈಸಲು ಯತ್ನಿಸಿದಳು. ನಿಂಗೆ ಸ್ತುತಿ ಮೇಲೆ ತುಂಬ ಪ್ರೀತಿ ಇದೆ ಅಲ್ವಾ? ಮತ್ತ್ಯಾಕೆ ನಿಮ್ಮಪ್ಪ ಅವಳನ್ನು ಹಾಗೂ ನಿನ್ನನ್ನು ಕಂಪೇರ್ ಮಾಡಿದರೆ ನೀನಿಷ್ಟೊಂದು ರಂಪ ಮಾಡೋದು? ತುಂಬ ದಿನಗಳಿಂದ ತನ್ನ ಮನದಲ್ಲಿದ್ದ ಅನುಮಾನವನ್ನು ಹೊರಹಾಕಿದಳು ಸಹನಾ. ಸ್ತುತಿ ನನ್ನ ಮುದ್ದು ತಂಗಿ, ತುಂಬ ಒಳ್ಳೆ ಮನಸ್ಸು ಅವಳದು. ಎಷ್ಟೋ ಸಾರಿ ಮಮ್ಮಿ ಅವಳಿಗೆ ಹೆಚ್ಚು ಪ್ರೀತಿ ತೋರಿಸ್ತಾರೆ ಅಂತ ನಾನು ಕೋಪ ಮಾಡ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ಬೆಳಗ್ಗೆ ಕೂಡ ಕೋಪ ಮಾಡ್ಕೊಂಡಿದ್ದೆ. ಆದರೂ ಪಾಪ ಒಂಚೂರು ಬೇಸರ ಇಲ್ಲದೆ ನನಗೆ ತಿಂಡಿ ತಿನ್ನಿಸಿ ಅವಳು ಸರಿಯಾಗಿ ತಿನ್ನದೆ ಕಾಲೇಜ್ಗೆ ಹೋದ್ಲು ಎಂದಳು ತನ್ನ ತಂಗಿಯನ್ನು ನೆನೆದು. ಮತ್ತ್ಯಾಕೆ ಕೋಪ ಮಾಡೋದು ನೀನು? ತಂಗಿಯ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆ ಎಂದು ಅರಿತಿದ್ದ ಸಹನಾಳಿಗೆ ಖ್ಯಾತಿಯ ಈ ವರಸೆ ಅರ್ಥವಾಗಿರಲಿಲ್ಲ. ನಿಂಗೂ ಗೊತ್ತು, ಮಮ್ಮಿ ನನಗಿಂತ ಹೆಚ್ಚಾಗಿ ಅವಳನ್ನು ಮುದ್ದು ಮಾಡಿದಾಗ, ಪ್ರೀತಿ ತೋರಿದಾಗ ನಂಗೆ ತುಂಬ ಕೋಪ ಬರುತ್ತದೆ. ನನ್ನ ಕೋಪಕ್ಕೆ ಕಾರಣ ನಿಂಗೂ ಗೊತ್ತಲ್ವಾ ಎಂದಾಗ ಹಿಂದೆ ಒಂದು ದಿನ ಖ್ಯಾತಿ ಹೇಳಿದ ವಿಷಯವನ್ನು ನೆನೆದವಳು ಸುಮ್ಮನಾದಳು. ಸಹನಾ, ಎಲ್ಲರಿಗೂ ಅವರದೇ ಆದ ಟ್ಯಾಲೆಂಟ್ ಇರುತ್ತದೆ. ಸ್ತುತಿ ಓದಿನಲ್ಲಿ ಜಾಣೆ, ಅವಳು ಮುಂದೆ CA ಮಾಡ್ತಾಳೆ, ಮಾಡಲಿ, ಅದರಲ್ಲಿ ನನಗೇನು ಬೇಸರ ಇಲ್ಲ. ಆದರೆ ನನ್ನನ್ನು ಮತ್ತು ಅವಳನ್ನು ಕಂಪೇರ್ ಮಾಡಿದರೆ ನನ್ನ ಈಗೋ ಹರ್ಟ್ ಆಗುತ್ತೆ. ನನಗೆ CA ಆಗೋಕ್ಕೆ ಇಷ್ಟ ಇಲ್ಲ, ಅದರರ್ಥ ನಾನು ಯೂಸ್ಲೆಸ್ ಅಂತ ಅಲ್ಲ ಅಲ್ವಾ? ಆದರೆ ಇದೆಲ್ಲ ಪಪ್ಪನಿಗೆ ಅರ್ಥವಾಗೋದಿಲ್ಲ. ನನಗೆ ಯಾವ ಕೆಲಸನೂ ನೆಟ್ಟಗೆ ಮಾಡೋದಕ್ಕೆ ಬರೋದಿಲ್ಲ ಅಂತಾರೆ. ಸಿಲ್ಲಿ ರೀಸನ್ಗೆ ಕೆಲಸ ಬಿಡ್ತೀನಿ ಅಂತಾರೆ ಎಂದಳು ಬೇಸರದಿಂದ. ನೀನು ಹೇಳೋದು ನಿಜಾನೇ, ಆದರೆ ಖ್ಯಾತಿ, ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅಪ್ಪನ ಆಫೀಸಲ್ಲೇ ಕೆಲಸ ಮಾಡ್ತಿದ್ದೆ. ಸಹನಾ ಹೇಳಿದಾಗ ಹೇಗೆ ಹೇಳೋಕ್ಕಷ್ಟೇ ಚಂದ. ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ಯಾವಾಗಲೂ ಆ ಮನೆ ಬಿಟ್ಟು ಬರ್ತಾ ಇದ್ದೆ. ಪಪ್ಪನ ಆಫೀಸ್ಗೆ ಹೋದರೆ ಅಲ್ಲೂ ನನ್ನ ಬಿಹೇವಿಯರ್ ಅಥವಾ ಕೆಲಸದ ಬಗ್ಗೆ ಏನಾದರೂ ಹೇಳಿ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ ಎಂದ ಖ್ಯಾತಿಗೆ ಗೋಪಿನಾಥ್ರವರಿಗೆ ಅವಳ ಮೇಲಿರುವ ಕಾಳಜಿ ಅರಿವಿಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ, ಅಂಕಲ್ ಹಾಗೆಲ್ಲ ಮಾಡಲ್ಲ. ಅವರು ಏನೇ ಹೇಳಿದರೂ ಅದು ನಿನ್ನ ಒಳ್ಳೆಯದಕ್ಕಾಗಿ ಅಷ್ಟೆ. ನೀನು ಅವರ ಹಿರಿಯ ಮಗಳು, ಮುಂದೆ ಆಫೀಸನ್ನು ನೀನು ನೋಡ್ಕೋಬೇಕು ಅಂತ ಅವರಿಗೂ ಆಸೆ ಇರುತ್ತೆ ಎಂದವಳ ಮಾತನ್ನು ತಡೆದವಳು, ನೀನು ನನ್ನ ಬೆಸ್ಟಿ, ಮಿಸ್ಟರ್ ಗೋಪಿನಾಥ್ರವರ ಬೆಸ್ಟಿ ಅಲ್ಲ ಎಂದಳು ಕೋಪದಲ್ಲಿ.
ಖ್ಯಾತಿ, ಕೋಪ ಮಾಡ್ಕೋಬೇಡ್ವೆ ಎಂದವಳ ದೃಷ್ಟಿ ತಾವು ನಿಂತಿದ್ದ ರಸ್ತೆಯ ಎದುರು ಭಾಗದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ನಾಯಿ ಮರಿಯತ್ತ ಹೊರಳಿದ್ದೆ. ಅಲ್ನೋಡೆ, ಎಷ್ಟು ಮುದ್ದಾಗಿದೆ ಆ ನಾಯಿ ಮರಿ ಎಂದಾಗ ಅವಳು ಬೆರಳು ತೋರಿಸಿದತ್ತ ನೋಟ ಹರಿಸಿದವಳು. ಸೊ ಕ್ಯೂಟ್ ಎಂದಳು ಖುಷಿಯಲ್ಲಿ. ನಾಯಿ ಮರಿ ರಸ್ತೆ ದಾಟಿ ಬರುವಾಗ ಅದರ ಪಕ್ಕದಲ್ಲಿ ಬೈಕ್ ಬಂದದ್ದೇ. ಪಪ್ಪಿ ಎಂದು ಚೀರಿ ತನ್ನ ಎರಡೂ ಕೈಗಳಿಂದ ಕಣ್ಣು ಮುಚ್ಚಿದಳು ಖ್ಯಾತಿ. ಸರಿಯಾದ ಸಮಯಕ್ಕೆ ಬೈಕ್ ಸವಾರ ಬೈಕ್ ನಿಲ್ಲಿಸಿದ್ರಿಂದ ನಾಯಿ ಮರಿ ಸುರಕ್ಷಿತವಾಗಿತ್ತು. ಖ್ಯಾತಿ, ಪಪ್ಪಿಗೇನೂ ಆಗಿಲ್ಲ ಎಂದು ಸಹನಾ ಹೇಳಿದಾಗ ಕಣ್ಣು ತೆರೆದವಳು ಅದರತ್ತ ಹೋಗಿ ಅದನ್ನು ಕೈಯಲ್ಲಿ ಎತ್ತಿಕೊಂಡವಳು ಬೈಕ್ ಸವಾರನತ್ತ ನೋಡಿ, ಯಾರಾದರೂ ಹೀಗೆ ಬೈಕ್ ಓಡಿಸ್ತಾರಾ? ಪಪ್ಪಿಗೇನಾದರೂ ಆಗಿದ್ದಿದ್ರೆ ಎಂದು ಒಂದೇ ಸಮನೆ ಬೈಯಲು ತೊಡಗಿದಾಗ, ಸಾರಿ ಎಂದು ಸುರಿದವ ಅಲ್ಲಿಂದ ಬೈಕನ್ನು ಮುಂದಕ್ಕೆ ಚಲಾಯಿಸಿದ. ಹೆಲ್ಮೆಟ್ ಹಾಕಿದ್ರಿಂದ ಆತನ ಮುಖ ಕಾಣಲಿಲ್ಲ ಅವಳಿಗೆ. ಹೆದರಿಕೆ ಆಯ್ತಾ ಮುದ್ದು ಮರಿ ಎಂದು ನಾಯಿ ಮರಿಯನ್ನು ಮುದ್ದು ಮಾಡುತ್ತಿದ್ದವಳಿಗೆ ಖ್ಯಾತಿ ಬಸ್ ಬಂತು ಎಂದ ಸಹನಾ ಅವಳ ಕೈಯಲ್ಲಿದ್ದ ನಾಯಿ ಮರಿಯನ್ನು ಬದಿಯಲ್ಲಿ ಬಿಟ್ಟು ಅವಳ ಕೈ ಹಿಡಿದು ಬಸ್ ಸೇರಿದಳು. ಖ್ಯಾತಿಯ ನೋಟ ನಾಯಿ ಮರಿಯತ್ತಲೇ ಇತ್ತು. ಅದು ಕೂಡ ಬೇಸರದಿಂದ ಅವಳನ್ನೇ ನೋಡುತ್ತಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಇಬ್ಬರು ತಮ್ಮ ಗಮ್ಯವನ್ನು ತಲುಪಿದರು. ಖ್ಯಾತಿ, ಏನು ಯೋಚನೆ ಮಾಡ್ತಿದ್ಯಾ? ಏನೋ ಯೋಚನೆಯಲ್ಲಿ ಕಳೆದು ಹೋಗಿದ್ದವಳನ್ನು ಕೇಳಿದಳು ಸಹನಾ. ಅದೇ ಕಣೆ, ಪಪ್ಪಿ ಬಗ್ಗೆ ಯೋಚಿಸ್ತಾ ಇದ್ದೆ. ತುಂಬ ಮುದ್ದಾಗಿತ್ತು ಅಲ್ವಾ? ನೋಡಿದರೆ ಪಾಪ ಅನಿಸ್ತಿತ್ತು. ಮನೆಯಲ್ಲಿ ಪೆಟ್ಸ್ ಸಾಕೋದು ಪಪ್ಪನಿಗೆ ಇಷ್ಟವಿಲ್ಲ. ಇಲ್ದಿದ್ರೆ ಆ ಮುದ್ದು ಮರಿಯನ್ನು ನಾನು ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ಎಂದಳು ನಾಯಿ ಮರಿಯನ್ನು ನೆನೆದು. ಖ್ಯಾತಿ, ನಾಯಿ ಮರಿ ಗುಂಗಿಂದ ಮೊದಲು ಹೊರಗೆ ಬಾ. ನಮ್ಮ ಬಾಸ್ ತುಂಬ ಸ್ಟ್ರಿಕ್ಟ್. ಅವರೇ ಇಂಟರ್ವ್ಯೂ ಮಾಡೋದು. ಸೊ ಈಗ ಇಂಟರ್ವ್ಯೂ ಬಗ್ಗೆ ಯೋಚಿಸು ಎಂದಳು ಸಹನಾ ತನ್ನ ಬಾಸ್ನ ನೆನೆದು. ಸರಿ ಎಂಬಂತೆ ತಲೆ ಆಡಿಸಿದಳು ಖ್ಯಾತಿ. ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ ಎಂದ ಸಹನಾ. ಖ್ಯಾತಿ, ಅದೇ ಬಾಸ್ ಕ್ಯಾಬಿನ್ ಮುಂದೆ ಇರುವ ಕ್ಯಾಬಿನ್ನತ್ತ ತೋರಿಸಿ ಹೇಳಿದವಳು. ನೀನಿಲ್ಲಿ ವೇಟ್ ಮಾಡು, ಸರ್ ಇನ್ನೇನು ಕರೆಯಬಹುದು. ಇಂಟರ್ವ್ಯೂ ಆದಮೇಲೆ ಏನಾಯಿತು ಅಂತ ಮೆಸೇಜ್ ಮಾಡು. ನಾನು ಈವ್ನಿಂಗ್ ಸಿಗ್ತೀನಿ ನಿನಗೆ ಎಂದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಅರ್ಧ ತಾಸು ಕಳೆದಿತ್ತು. ಬಾಸ್ ತುಂಬ ಸ್ಟ್ರಿಕ್ಟ್ ಅಂತೆ. ನಾವು ಮಾತ್ರ ಟೈಮಿಗೆ ರೀಚ್ ಆಗಬೇಕು. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಇನ್ನೂ ಎಷ್ಟು ಹೊತ್ತು ಕಾಯಬೇಕೋ ಏನೋ ಎಂದು ತನ್ನಲ್ಲೇ ನುಡಿದಳು. ಅಲ್ಲಿ ಅವಳ ಹೊರತಾಗಿ ಇಂಟರ್ವ್ಯೂಗೆ ಬಂದ ಇಬ್ಬರ ಪರಿಚಯ ಮಾಡಿಕೊಂಡಳು. ಅಷ್ಟರಲ್ಲೇ ಖ್ಯಾತಿ, ಗೋಪಿನಾಥ್ ಎಂದಳು ರಿಸೆಪ್ಷನಿಸ್ಟ್. ಎದ್ದು ನಿಂತವಳು ನಾನೇ ಎಂದಳು. ಬಾಸ್ ಕರೀತಿದ್ದಾರೆ, ಹೋಗಿ ಎಂದಳು ಕ್ಯಾಬಿನ್ನತ್ತ ತೋರಿಸುತ್ತಾ. ಕ್ಯಾಬಿನ್ನ ಬಾಗಿಲು ತೆರೆಯುತ್ತಲೇ ಮೇ ಕಮಿನ್ ಸರ್ ಎಂದು ಅವರ ಅನುಮತಿ ಪಡೆದು ಒಳಗೆ ಅಡಿ ಇಟ್ಟಳು. ಸಹನಾಳ ಮಾತು ಕೇಳಿದವಳು ಬೋಸ್ ಎಂದರೆ 50-60 ವರ್ಷದ ವೃದ್ಧನಿರಬೇಕು ಎಂದುಕೊಂಡಿದ್ದಳು. ಆದರೆ ಅಲ್ಲಿದ್ದ ವ್ಯಕ್ತಿ 30ರ ಆಸುಪಾಸಿನ ಸ್ಫುರದ್ರೂಪಿ ಯುವಕ. ಕಣ್ಣಿಗೆ ಕನ್ನಡಕ ಧರಿಸಿದವನ ಮೊಗ ಗಂಭೀರವಾಗಿತ್ತು. ಬಾಸ್ ಎಷ್ಟು ಹ್ಯಾಂಡ್ಸಮ್ ಇರಬಹುದು ಎಂದು ಅಂದ್ಕೊಂಡಿರಲಿಲ್ಲ. ಮನದಲ್ಲೇ ನುಡಿತವಳು. ಸಿಡೌನ್ ಎಂಬ ಅವನ ದನಿಗೆ ಎಚ್ಚೆತ್ತು ಅವನ ಮುಂದಿರುವ ಚೇರ್ನಲ್ಲಿ ಕುಳಿತವಳು. ಅವ್ಯಯ್ ಪ್ರತಾಪ್ ಎಂದು ಬರೆದಿದ್ದ ನೇಮ್ ಪ್ಲೇಟ್ ಕಡೆಗೊಮ್ಮೆ ನೋಡಿದವಳು. ಮನದಲ್ಲೇ ನೈಸ್ ನೇಮ್ ಎಂದು ನುಡಿದು, ಸರ್ ಮೈ ಸರ್ಟಿಫಿಕೇಟ್ಸ್ ಎಂದು ಅವಳು ಸರ್ಟಿಫಿಕೇಟ್ ನೀಡಲು ಹೋದಾಗ ತಡೆದವನು, ನನಗೆ ಈ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಎಂದು ಗಂಭೀರವಾಗಿ ನುಡಿದಾಗ ಅವನನ್ನು ವಿಚಿತ್ರ ಎಂಬಂತೆ ನೋಡಿದಳು. ನಿಮಗೆ ಗೊತ್ತು, ನೀವು ಕಾಲೇಜಲ್ಲಿ ಏನು ಓದಿರ್ತೀರೋ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ವರ್ಕ್ ಪ್ಲೇಸಲ್ಲಿ ವರ್ಕ್ ಮಾಡುವಾಗ. ಸೊ ನನಗೆ ನಿಮ್ಮ ಸರ್ಟಿಫಿಕೇಟ್ಸ್ ಬೇಡ. ಈ ಜಾಬ್ಗೆ ಬೇಕಾದ ಸ್ಕಿಲ್ಸ್ ನಿಮ್ಮಲ್ಲಿ ಇದೆಯೋ ಅಷ್ಟು ತಿಳಿದರೆ ಸಾಕು ಎಂದ ಅವ್ಯಯ್ ಟೇಬಲ್ ಮೇಲಿದ್ದ ಪೇಪರ್ ವೇಟನ್ನು ತಿರುಗಿಸುತ್ತಾ. ಸರ್, ನಾನು ಪ್ರಶ್ನೆ ಕೇಳಬಹುದಾ ಎಂದಾಗ, ಕೇಳಿ ಎಂದವ ಅವಳ ಪ್ರಶ್ನೆಯನ್ನು ಅದಾಗಲೇ ಊಹಿಸಿದ್ದ. ನಿಮಗೆ ಸರ್ಟಿಫಿಕೇಟ್ಸ್ ಅಗತ್ಯವಿಲ್ಲ ಅಂತ ಹೇಳಿದ್ರಿ. ಹಾಗಾದರೆ ಈ ಜಾಬ್ಗೆ ಡಿಗ್ರಿ ಕ್ವಾಲಿಫೈ ಆಗಿರೋರು ಮಾತ್ರ ಬಂದಿದ್ದಾರೆ ಅಂತ ಏನು ಗ್ಯಾರಂಟಿ? ಒಂದು ವೇಳೆ ಅವರು ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಸುಳ್ಳು ಹೇಳಿದರೆ ಸರ್ಟಿಫಿಕೇಟ್ಸ್ ನೋಡದೆ ನಿಮಗೆ ಹೇಗೆ ತಿಳಿಯುತ್ತೆ? ತನಗಿದ್ದ ಅನುಮಾನವನ್ನು ವ್ಯಕ್ತಪಡಿಸಿದಳು. ಬಾಸ್ ಎಂದು ಸಹ ಲೆಕ್ಕಿಸದೆ ನೇರವಾಗಿ ಪ್ರಶ್ನಿಸಿದವಳ ನಡೆ ಅವನಿಗೆ ಮೆಚ್ಚುಗೆಯಾಗಿತ್ತು. ಕಿರುನಗೆ ಬೀರಿದವ,
ನಾನು ಸರ್ಟಿಫಿಕೇಟ್ ನೋಡೋದಿಲ್ಲ ಅನ್ನೋ ವಿಷಯ ಈ ಕ್ಯಾಬಿನೊಳಗೆ ಬರುವ ತನಕ ಯಾರಿಗೂ ಗೊತ್ತಿರುವುದಿಲ್ಲ. ಅಷ್ಟೇ ಅಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇರದವರು ಇಂಟರ್ವ್ಯೂಗೆ ಬಂದಿರೋದಿಲ್ಲ. ಬಂದರೂ ಅವರಿಗೆ ಸಿಕ್ಕಿ ಹಾಕಿಕೊಳ್ಳುವೆ ಎಂಬ ಭಯ ಇರುತ್ತೆ. ಆ ಭಯದಿಂದಲೇ ಅವರು ಸಿಕ್ಕಿ ಬೀಳ್ತಾರೆ. ಇಂಟರ್ವ್ಯೂ ಕಳೆದು ಇಲ್ಲಿಂದ ಹೊರಹೋಗುವವರಿಗೆ ಉಳಿದ ಕ್ಯಾಂಡಿಡೇಟ್ಸ್ ಜೊತೆ ಮಾತನಾಡುವ ಅವಕಾಶವೂ ಇರುವುದಿಲ್ಲ ಎಂದು ತನ್ನ ವರ್ತನೆಯನ್ನು ಸಮರ್ಥಿಸಿಕೊಂಡವ. ಇನ್ನೇನಾದರೂ ಪ್ರಶ್ನೆ ಇದೆಯಾ ಎಂದು ಕೇಳಿದಾಗ, ನೋ ಸರ್ ಎಂದಳು. ಯು ಆರ್ ಅಪಾಯಿಂಟೆಡ್ ಎಂದ. ಅವಳು ಬೆರಗುಗಣ್ಣಿನಿಂದ ಅವನತ್ತ ನೋಡಿದವಳು ಅವನ ಮಾತನ್ನು ನಂಬದವಳಂತೆ, ಸರ್ ನೀವೇನು ಹೇಳಿದ್ರಿ ಎಂದಾಗ, ಯು ಆರ್ ಅಪಾಯಿಂಟೆಡ್. ನಿಮ್ಮ ಜೊತೆ ಮಾತನಾಡುವಾಗಲೇ ಈ ಜಾಬ್ಗೆ ಬೇಕಾದ ಸ್ಕಿಲ್ಸ್ ನಿಮಗಿದೆ ಅಂತ ತಿಳ್ಕೊಂಡೆ. ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮುಂದೆ ತಿಳ್ಕೊಳ್ತೀರಿ ಎಂದ. ಥ್ಯಾಂಕ್ ಯು ಸರ್ ಎಂದವಳು ಕ್ಯಾಬಿನ್ನಿಂದ ಹೊರ ಹೋದರೆ, ಅವಳು ಹೋದತ್ತಲೇ ತದೇಕ ಚಿತ್ತದಿಂದ ದಿಟ್ಟಿಸಿದ ಅವ್ಯಯ್. ಮುಂದುವರಿಯುವುದು.